Sudden, forever on fire. ನಮಸ್ಕಾರ ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭು. ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ಆಗಿದೆ. ನಾಪತ್ತೆಯಾಗಿದ್ದ ಮುನಿರತ್ನನನ್ನ ಬಂಧಿಸಲಾಗಿದೆ. ಬಿಜೆಪಿಯ ಶಾಸಕ ಅರೆಸ್ಟ್ ಮಾಡಲಾಗಿದೆ. ಮುನಿರತ್ನ ಅವರನ್ನ ತಲೆಮರೆಸಿಕೊಂಡಿದ್ರು ಎಫ್ಐಆರ್ ಆದ್ಮೇಲೆ. ಕೋಲಾರದಲ್ಲಿ ಬಿಜೆಪಿ ಶಾಸಕ ಮುನಿರತ್ನನನ್ನ ಪೊಲೀಸರು ಬಂಧಿಸಿದ್ದಾರೆ. ಕರ್ನಾಟಕ ಆಂಧ್ರ ಗಡಿ ಭಾಗದ ನಂಗ್ಲಿ ಗ್ರಾಮದ ಬಳಿ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಬೆಂಗಳೂರಿನತ್ತ ಕರೆತರ್ತಾ ಇದ್ದಾರೆ ಪೊಲೀಸರು. ಪ್ರಕರಣ ದಾಖಲಾದ ಬೆನ್ನಲ್ಲೇ ಬೆಂಗಳೂರನ್ನ ಬಿಟ್ಟಿದ್ರು ಶಾಸಕ. ನಾಪತ್ತೆಯಾಗಿದ್ರು. ಆಂಧ್ರದ ಚಿತ್ತೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ರು. ಖಚಿತ ಮಾಹಿತಿ ಆಧಾರದ ಮೇಲೆ ಮುನಿರತ್ನನನ್ನ ಬಂಧಿಸಿ ಈಗ ವಯಾಲಿಕಾವಲ್ ಠಾಣೆಗೆ ಪೊಲೀಸರು ಕರೆತರ್ತಾ ಇದ್ದಾರೆ. ನೋಡಿ, ಎರಡು ಎಫ್ಐಆರ್ ಆಗಿತ್ತು ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ. ಚಲುರಾಜ ದೂರು ಕೊಟ್ಟಿದ್ರು, ವೇಲು ನಾಯ್ಕರ್ ಕೊಟ್ಟಿದ್ರು. ಅಟ್ರಾಸಿಟಿ ಆಗಿತ್ತು. ಕೊಲೆ, ಬೆದರಿಕೆ, ನಿಂದನೆ, ಜಾತಿ ನಿಂದನೆ, 7 ರಿಂದ 8 ಸೆಕ್ಷನ್ಗಳು. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮುನಿರತ್ನ ಅವರು ನಾಪತ್ತೆಯಾಗಿದ್ರು. ಆಂಧ್ರದ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಮಾರ್ಗ ಮಧ್ಯದಲ್ಲೇ ಪೊಲೀಸರು ಅವರ ಕಾರನ್ನು ಅಡ್ಡ ಹಾಕಿದ್ದಾರೆ. ಅವರ ಫೋನ್ ಲೊಕೇಶನ್ ಅನ್ನ ಆಧಾರವಾಗಿಟ್ಕೊಂಡು ಆಧರಿಸಿ ಅವರನ್ನ ಚೇಂಜ್ ಮಾಡಿ ಹಿಡಿದಿದ್ದಾರೆ. ಇಲ್ಲದೇ ಇದ್ದಿದ್ರೆ ಮುನಿರತ್ನ ಅವರು ಚಿತ್ತೂರಿಗೆ ಹಾರಿಬಿಡೋರು. ಯಾಕಂದ್ರೆ ಮೂಲತಃ ಅಲ್ಲಿ ಅವರು. ಆಗ ಆ ಕಡೆ ಪ್ರಯಾಣವನ್ನು ಬೆಳೆಸಿದ್ರು. ಈಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ನಡೀಬೇಕಾಗುತ್ತೆ. ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ನೋಡಬೇಕು ಮುನಿರತ್ನ ಯಾವ ರೀತಿಯಾಗಿ ಈ 2 ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಹೇಳ್ತಾರೆ ಅಂತೇಳಿ. ಯಾಕೆಂದರೆ ಚಲುವರಾಜು ಗುತ್ತಿಗೆದಾರ ಏನಾದರೆ ಅವರಿಗೆ ಬಹಳ ಕೀಳು ಪದಗಳಿಂದ ನಿಂದನೆಯನ್ನು ಮಾಡಿದರು. ಬಹಳ ಅಶ್ಲೀಲವಾಗಿ ಮಾತಾಡಿದರು. ಮುನಿರತ್ನ ಹೆಣ್ಣು ನಿಂದಕ ಅಂಥೇಳಿ ಆರೋಪ ಬರ್ತಾ ಇದೆ. ಈಗ ಆ ಆಡಿಯೋ ವಿಡಿಯೋ ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ಗೊತ್ತಾಗಿತ್ತು. ಯಾವ ರೀತಿಯಾಗಿ ಅವರು ಪದ ಬಳಕೆಯನ್ನು ಮಾಡಿದ್ದಾರೆ ಹೇಳಲಿಕ್ಕೆ ಭಾಳ ಅಸಹ್ಯ ಆಗುತ್ತೆ ನಿಮಗಿಲ್ಲ. ನಾನು ಹೇಳಕ್ಕೆ ಹೋಗೋದಿಲ್ಲ. ನೀವು ಆಲ್ರೆಡಿ ಕೇಳಿಸ್ಕೊಂಡಿದ್ದೀರಾ. ಹಾಗಾಗಿ ಮುನಿರತ್ನ ಬಂಧನ ಆಗಬೇಕು ಅಂಥೇಳಿ ಬಹಳ ಒತ್ತಾಯ ಇತ್ತು. ಯಾಕೆಂದರೆ ಸಾಕ್ಷಿಗಳಿತ್ತು. ಆ ಅಣಿಮುತ್ತುಗಳು ಉದುರಿತ್ತು. ಬಿಜೆಪಿ ಶಾಸಕನ ಸಂಸ್ಕೃತಿ, ಸಂಸ್ಕಾರ ಏನು ಅನ್ನೋದು ಈಗ ನೋಡಿ. ಎಫ್ಐಆರ್ ಆಗಿತ್ತು ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ. ಗುತ್ತಿಗೆದಾರ ಚಲುರಾಜು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಜೊತೆಗೆ ವೇಲು ನಾಯ್ಕರ್ ಕೂಡ ಕೊಟ್ಟಿದ್ರು. ಅದರಲ್ಲೂ ಜಾತಿ ನಿಂದನೆ ಮಾಡಿದಾರಲ್ವಾ, ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಟ್ರಾಸಿಟಿ ಕಾಯ್ದೆಯಡಿ ಆ ಪದ ಬಳಕೆ ಮಾಡಿದಾರಲ್ವಾ, ದಲಿತ ಸಮುದಾಯಕ್ಕೆ ಅವಮಾನವನ್ನು ಮಾಡಿದ್ದಾರೆ ಮುನಿರತ್ನ ಅವರು. ಈಗ ನೋಡಿ, ಅಲ್ಲಿ ನಾಪತ್ತೆ ಆಗ್ತಾ ಇದ್ರು, ಓಡ್ ಹೋಗ್ತಾ ಇದ್ರು ಚಿತ್ತೂರು ಕಡೆಗೆ. ಒಬ್ಬ ಜವಾಬ್ದಾರಿಯುತವಾದಂಥ ಶಾಸಕ ಆಗಿ ಈ ಹಿಂದೆ ಸಚಿವರಾದಂಥವರು ಕಾನೂನಿಗೆ ಬೆಲೆ ಕೊಡೋದು ಬಿಟ್ಟು ಹೇಳದೆ ಕೇಳದೆ ಆಂಧ್ರ ಕಡೆಗೆ ಓಡ್ ಹೋಗ್ತಾ ಇದ್ರು. ಅವರ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಅವರನ್ನೀಗ ಬಂಧಿಸಿ ವಯಾಲಿಕಾವಲ್ ಠಾಣೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಬಿಜೆಪಿಯ ನಾಯಕರಿಗೆ, ಆ ಪಕ್ಷಕ್ಕೆ ಮುಜುಗರವನ್ನು ತರ್ತಾ ಇದೆ. ನೋಡಿ, ಈಗ ಮುನಿರತ್ನ ಅವರ ಆ ಅಣಿಮುತ್ತುಗಳೇನಿದ್ದಾವೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಈಗ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳಾಗುತ್ತೆ ನೋಡಬೇಕು. ಅವರು ಕಾನೂನಾತ್ಮಕವಾಗಿ ತಮ್ಮ ವಕೀಲರ ಜೊತೆಗೆ ಚರ್ಚೆ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಅಲ್ಲೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಬಹುಶಃ ಅಂದ್ಕೊಂಡಿರಲಿಲ್ಲ ಅವರು ನಾನು ಅರೆಸ್ಟ್ ಆಗ್ತೀನಿ ಅಂಥೇಳಿ. ಕೇಸ್ಗಳು ಬಹಳ ಸ್ಟ್ರಾಂಗ್ ಆಗಿದ್ದಾವೆ. ಆ ಆಡಿಯೋ ವಿಡಿಯೋ ಸಾಕ್ಷಿಗಳು ಕೂಡ ಇದ್ದಾವೆ. ಹಾಗಾಗಿನೇ ಈಗ ಪೊಲೀಸರು ಬಿಜೆಪಿಯ ಶಾಸಕ ಮುನಿರತ್ನ ಅವ್ರನ್ನ ಬಂಧಿಸಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ನೋಡ್ಬೇಕು ಅದಕ್ಕೇನು ಮತ್ತೆ ಹೊಸ ಕಥೆ ಕಟ್ತಾರೆ ಅಂಥೇಳಿ. ಯಾಕಂತ ಹೇಳಿದ್ರೆ ಆ ಆಡಿಯೋ ಏನಿದೆ ಅದು ಮುನಿರತ್ನ ಅವರ ಧ್ವನಿನಾ ಅಲ್ವಾ, ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಮುನಿರತ್ನ ಅವರ
ಒಂದು ಧ್ವನಿಯ ಮುದ್ರಿಕೆಯಲ್ಲೇ ಈ ಪದಗಳು ಬಂದಿದ್ದು ಅಂತೇಳಿ. ಹಾಗಾಗಿಯೇ ಈಗ ನನಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಚಲುವರಾಜು ಅವರು ಕಣ್ಣೀರಿಡ್ತಾ ಇದ್ರು. ನನಗೆ ಜೀವ ಭಯ ಇದೆ, ನನ್ನ ಹೆಂಡತಿ ಬಗ್ಗೆ ತಾಯಿ ಬಗ್ಗೆ ಬಹಳ ಹೊಲಸಾಗಿ ಮುನಿರತ್ನ ಮಾತಾಡಿದ್ದಾರೆ. 2 ಜಾತಿಗಳನ್ನು ಎತ್ತಿ ಕಟ್ಟಿದ್ದಾರೆ. 30 ಲಕ್ಷಕ್ಕೆ ನನಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಎಲ್ಲ ಅಂಶಗಳನ್ನು ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರು. ಅವತ್ತು ಕರೆಸ್ಕೊಂಡು ತಮ್ಮ ಗೃಹ ಕಚೇರಿಗೆ ಏನೆಲ್ಲ ಮಾಡಿದರು, ಮುನಿರತ್ನ ಅವರು ತಮ್ಮ ಆಪ್ತರನ್ನು ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಬಿಟ್ಟು ಯಾವ ರೀತಿ ಹಲ್ಲೆ ಮಾಡಿಸಿದ್ರು, ಇದೆಲ್ಲ ಅಲ್ಲಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮುನಿರತ್ನ ಬಂಧನ ಆಗಿದೆ. ಈ ಮೂಲಕ BJPಯ ಮತ್ತೊಬ್ಬ ಶಾಸಕ ಅರೆಸ್ಟ್ ಆಗಿದ್ದಾರೆ. ಈ ಹಿಂದೆ ಕೂಡ ಹಲವು ಪ್ರಕರಣಗಳು ನಾವು ಗಮನಿಸ್ತಾ ಇರ್ತಿದ್ವಿ, ದೂರುಗಳು ದಾಖಲಾಗಿರುವುದನ್ನು. ಆದರೆ ಈಗ ಮುಳುಬಾಗಿಲಿನ ಬಳಿ ನಂಗಲಿ ಅನ್ನುವಂಥ ಗ್ರಾಮದ ಬಳಿ ಮುನಿರತ್ನ ಅವರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಎಸ್ಕೇಪ್ ಆಗಿದ್ರು ಆಲ್ರೆಡಿ ಇಲ್ಲಿಂದ, ಬೆಂಗಳೂರಿನಿಂದ. ಅಲ್ಲಿಂದ ಮತ್ತೆ ಚಿತ್ತೂರು ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರಂತೆ. ಈಗ ಪೊಲೀಸರ ಖೆಡ್ಡಾಕಿ ಬಿದ್ದಿದ್ದಾರೆ. ರಾಜ್ಯಾದ್ಯಂತ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಪದ ಬಳಕೆ ಏನಿದೆ, ದಲಿತರನ್ನ ನಿಂದನೆ ಮಾಡಿದ್ದು, ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕೀಳಾಗಿ ಮಾತನಾಡಿದ್ದಕ್ಕೆ ಈಗ ಎರಡು FIR ಆಗಿದ್ದಾವೆ. ಮುಂದಿನ ಕಾನೂನಾತ್ಮಕವಾದಂಥ ಕ್ರಮ ನೋಡಿ. ಫೋಟೋ ನೋಡ್ತಾ ಇದ್ದೇವೆ, ಮುನಿರತ್ನ ಅರೆಸ್ಟ್ ಆದಮೇಲೆ ತೆಗೆದಿರುವಂಥ ಫೋಟೋ ಇದು ನೋಡಿ. ತಮ್ಮ ಆಪ್ತರ ಜೊತೆಗೆ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ರು. ಅಂದರೆ ಇಡೀ ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ರು, ಆಂಧ್ರದ ಕಡೆ ಹೋಗ್ತಾ ಇದ್ರು. ನೋಡಿ, ಕೋಪದಲ್ಲೇ ಇದ್ದಾರೆ ಮುನಿರತ್ನ. ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಬಹಳ ಅಪ್ಸೆಟ್ ಆಗಿದ್ದಾರೆ. ಭಯ ಇದೆ ಒಂದು ಕಡೆ, ಇನ್ನೊಂದು ಕಡೆ ಪೊಲೀಸರು ಚೇಂಜ್ ಮಾಡಿರೋದಕ್ಕೆ ಕೋಪಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡಿ, ಅಲ್ಲಿ ಯಾರ್ಯಾರಿಗೋ ಫೋನ್ ಹಾಕ್ತಾ ಇದ್ದಾರೆ. ತಮ್ಮ ಪಟಾಲಂ ಜೊತೆಗೆ ಚಿತ್ತೂರು ಕಡೆಗೆ ಹೋಗ್ತಾ ಇದ್ರು. ನೋಡಿ, ಮುನಿರತ್ನ ಅವರ ಫೋಟೋ ಬಂಧನ ಆದಂಥ ಸಂದರ್ಭದಲ್ಲಿ ನಂಗ್ಲಿ ಗ್ರಾಮದ ಬಳಿ ಮುನಿರತ್ನ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಮುನಿರತ್ನ ವಿರುದ್ಧ ದೂರುಗಳೇನು ದಾಖಲಾಗಿದ್ದಾವೆ, ಅದರ ವಿಚಾರಣೆ ಕೂಡ ನಡೆಸಬೇಕಾಗುತ್ತೆ. ಆ ಆಡಿಯೋ ವಿಡಿಯೋ ಏನಿದೆ ಅದರ ಒಂದು FSLಗೆ ಕಳಿಸ್ಬೇಕಾಗತ್ತೆ. ಈಗ ಮುಂದಿನ ದಿನಗಳಲ್ಲಿ ಮುನಿರತ್ನಗೆ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆಗಳೇ ದಟ್ಟವಾಗಿದ್ದಾವೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಟ್ರಾಸಿಟಿ ಕೇಸ್ ಇದೆಯಲ್ವ, ಅದು ಬಹಳ ಗಂಭೀರವಾದಂಥ ಕೇಸ್. ಅದು ಜಾತಿ ನಿಂದನೆ ಮಾಡಿದ್ದು, ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದು, ಆಮೇಲೆ ಹೆಣ್ಣು ಮಕ್ಕಳ ವಿಚಾರವಾಗಿ, ಅದರಲ್ಲೂ ಆ ಚಲುವರಾಜ ಅವರ ತಾಯಿ ಹೆಂಡತಿಗೆ ಬೈದಿದ್ದು, ಆ ಜಾತಿಯನ್ನು ಎತ್ತಿ ಕಟ್ಟಿದ್ದು, ಒಂದೊಂದು ಪದ ಬಳಕೆ ಮಾಡಿದ್ದಾರೆ ಅವರು. ಅದು ಈಗ ಬಹಳ ವಿವಾದ ಕಾರಣ ಆಗ್ತಾ ಇದೆ. ಇದು BJP ಪಕ್ಷಕ್ಕೆ ಮುಜುಗರವನ್ನು ತರುತ್ತಾ ಇದೆ. ಹಾಗಾಗಿ ಮುನಿರತ್ನ ಅವರ ಬಂಧನ ಆಗಬೇಕು ಅನ್ನುವಂಥ ಒತ್ತಾಯ ಇತ್ತು. ಪೊಲೀಸರು ಇಲ್ಲಿ ಯಾವ ಒತ್ತಡಕ್ಕೂ ಕೂಡ ಮಣಿಯದೆ ಅರೆಸ್ಟ್ ಮಾಡಿದ್ದಾರೆ. RR ನಗರದ BJP ಶಾಸಕ, ಮಾಜಿ ಸಚಿವ ಮುನಿರತ್ನಂ ಈಗ ಪೊಲೀಸರ ಖೆಡ್ಡಾಕಿ ಬಿದ್ದಿದ್ದಾರೆ. ನೋಡ್ಬೇಕೀಗ ಯಾವ ರೀತಿಯಾದಂಥ ವಿಚಾರಣೆ ಆಗುತ್ತೆ ಅಂಥೇಳಿ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ಅಂತೂ ಇಂತೂ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಯಾವ ರೀತಿಯಾಗಿ ಇವ್ರನ್ನ ಟ್ರೇಸ್ ಮಾಡಲಾಯಿತು, ಎಲ್ಲಿ ಇವರು ಅವಿತು ಕುತ್ಕೊಂಡಿದ್ರು, ಮುಂದಿನ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ ಸಂತೋಷ್? ಪ್ರಭು, ಈಗಾಗಲೇ ಪೊಲೀಸರು ಅಯ್ಯಲಿಕೌಲ್ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ತಾರೆ. ಒಂದು ಮಾಜಿ ಕಾರ್ಪೊರೇಟರ್ ಕೊಟ್ಟಿರುವಂಥ ವೇಲುನಾಯಕ್ ದೂರು, ಮತ್ತೊಂದು ಕಾಂಟ್ರಾಕ್ಟರ್ ಕೊಟ್ಟಿರುವಂಥ ದೂರೇನಿತ್ತು. 2 ದೂರುಗಳನ್ನು ದಾಖಲು ಮಾಡಿಕೊಂಡ ನಂತರ ಯಾವಾಗ ಈ ಪ್ರಕರಣ ಬಯಲಿಗೆ ಬರುತ್ತೆ, ಬಂದ ಬೆನ್ನಲ್ಲೇ ಮುನಿರತ್ನಂ ಅವರು ಸ್ವಲ್ಪ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು. ಇದಾದ ನಂತರ ಮುನಿರತ್ನಂಗಾಗಿ ಹುಡುಕಾಟವನ್ನು ನಡೆಸಲಾಗ್ತಿತ್ತು. ಅಂದರೆ ಇಡೀ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮುನಿರತ್ನಂ ಅವರು ಬೇರೆ ಬೇರೆ ಸಂಪರ್ಕದಲ್ಲಿರುವಂಥದ್ದು, ಕಾನೂನು ಸಲಹೆಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಮತ್ತು ಬೆಂಗಳೂರಿನ
ಅದರಿಂದ ಹೊರಹೋಗಿರೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾಯಿದ್ರು. ಯಾಕೆ ದೂರು ಬಂದ ತಕ್ಷಣ ಆರೋಪಿತನ ಬಗ್ಗೆ ಪೊಲೀಸರ ಒಂದು ತಂಡ ಯಾವತ್ತೂ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಈಗ ಬಂಧನ ಆಗಿರುವಂಥದ್ದು BJP ಶಾಸಕ ಮುನಿರತ್ನ. ಹೀಗಾಗಿ ಶಾಸಕ ಆಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಅದೇ ಪ್ರಭಾವ ಇರುತ್ತೆ. ಈ ಕಾರಣಕ್ಕಾಗಿ ಆತನ ಮೇಲೆ ಒಂದು ಕಣ್ಣನ್ನು ಸದಾ ಕಾಕಿ ಇಟ್ಟಿತ್ತು. ಸೊ ಈ ಬೆನ್ನಲ್ಲೇ ಏನು ಯಾವಾಗ ಪ್ರಕರಣ ದಾಖಲಾಯಿತು, ಪ್ರಕರಣ ದಾಖಲಾದ ಬೆನ್ನಲ್ಲೇ ಶಾಸಕರಾಗಿರುವಂಥ ಮುನಿರತ್ನ ಇಲ್ಲಿಂದ ಆಂಧ್ರ ಕಡೆಗೆ ಪರಾರಿ ಆಗ್ತಾಯಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಏನು ಕೋಲಾರದ ಮುಳುಬಾಗಿಲಿನ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗ ಏನು ಬರುತ್ತೆ ಅಲ್ಲಿರುವಂಥ ನಂಗಲಿ ಗ್ರಾಮದ ಬಳಿ ಮುನಿರತ್ನಂ ಇರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಬೆಂಗಳೂರು ಪೊಲೀಸರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಪೊಲೀಸರ ಒಂದು ಸಹಕಾರವನ್ನು ಕೂಡ ಪಡ್ಕೊಂಡಿದ್ರು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದ್ರ ಜೊತೆಗೆ ಇವರ ಟವರ್ ಡಂಪು ಲೊಕೇಶನ್ಸ್ಗಳೇನೈತಿ ಇವೆಲ್ಲವನ್ನು ಕೂಡ ತೆಗೆದುಕೊಳ್ತಿದ್ರು. ಅಂದರೆ ಇವರು ಬೇರೆ ಬೇರೆಯವ್ರ ಜೊತೆ ಇವರ ಆಪ್ತರ ಜೊತೆ ಯಾರ ಜೊತೆ ಸಂಪರ್ಕದಲ್ಲಿ ಇರ್ತಾಯಿದ್ರು, ಅದಕ್ಕೆ ಅವರು ಬಳಸಿದಂಥ ಬೇರೆ ಮೊಬೈಲ್ ನಂಬರ್ಸ್ಗಳೇನಿತ್ತು ಆ ಸಂಪರ್ಕಕ್ಕೆ ಇರುವಂಥ ನಂಬರ್ಗಳಿಂದ ಯಾರಿಂದ ಎಲ್ಲಿಂದ ಕರೆ ಬಂದಿದೆ ಅನ್ನೋ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆಯನ್ನು ಹಾಕ್ತಾಯಿದ್ರು. ಸೊ ಎಲ್ಲ ಮಾಹಿತಿಯನ್ನು ಆಧರಿಸಿಕೊಂಡಾಗ ಮುನಿರತ್ನಂ ಅವರು ಕರ್ನಾಟಕವನ್ನು ಬಿಟ್ಟು ಆಂಧ್ರದ ಚಿತ್ತೂರು ಕಡೆಗೆ ಪ್ರಯಾಣ ಬೆಳೆಸೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇತ್ತು. ಸೊ ಈ ಮಾಹಿತಿಯನ್ನು ಆಧರಿಸ್ಕೊಂಡಿರುವಂಥ ಒಂದು ತಂಡ ಅವರ ಹಿಂದೆ ಬಿದ್ದಿತ್ತು. ಸೊ ಕೋಲಾರ ಪೊಲೀಸರ ಸಹಾಯವನ್ನು ಪಡ್ಕೊಂಡು ಅದನ್ನು ಈಗಾಗಲೇ ಶಾಸಕರನ್ನು ಬಂಧನವನ್ನು ಮಾಡಿರುವಂಥದ್ದು. ಬಂಧನವನ್ನು ಮಾಡಿ ಬೆಂಗಳೂರು ಪೊಲೀಸರು ಆತನನ್ನು ವಶಕ್ಕೆ ಪಡೆದು ನಗರದ ವಾಯಲಿಕಾವಲ್ ಪೊಲೀಸ್ ಠಾಣೆಗೆ ಮುನಿರತ್ನಂ ಅವರನ್ನ ಕರ್ಕೊಂಡ್ಬರ್ತಾ ಇರುವಂಥದ್ದು. ಈಗಾಗಲೇ ದಾಖಲಾಗಿರುವಂಥ 2 ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವ್ರನ್ನ ವಿಚಾರಣೆ ಕೂಡ ನಡೆಯಲಾಗುತ್ತೆ. ಸೊ ಆದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೆಲವು ಕಡೆ ಮುನಿರತ್ನಂ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಆ ಆಡಿಯೋ ನನ್ನದು ಅಲ್ಲವೇ ಅಲ್ಲ, ಮತ್ತು ಬಂಧನ ಆಗೋದಕ್ಕೂ ಮುಂಚೆ ಒಂದು ಬೈಟನ್ನು ಅಂದರೆ ಮೊಬೈಲ್ ಬೈಟನ್ನು ಕೂಡ ಅವರು ಕೊಟ್ಟಿರುವಂಥದ್ದು ನಾವು ನೋಡ್ಬೋದು. ಅದರಲ್ಲಿ ಸಂಪೂರ್ಣವಾಗಿ ಇಡೀ ಪ್ರಕರಣವನ್ನು ಅವರ ಮೇಲೆ ಬಂದಿರುವಂಥ ಆರೋಪವನ್ನು ತಳ್ಳಿ ಹಾಕಿರುವಂಥದ್ದು. ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನ್ನ ಮೇಲೆ ವಿನಾಕಾರಣವಾಗಿ ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಆತ ಕೊಟ್ಟಿರುವಂಥ ಬಿಡುಗಡೆ ಮಾಡಿರುವಂಥ ಆಡಿಯೋ ಏನಿದೆ ಆಡಿಯೋ ನನ್ನದೇ ಅಲ್ಲ, ಈಗ ಯಾರು ಬೇಕಾದರೂ ನಮ್ಮ ಥರ ಪಡ್ಕೊಳ್ತೀನಿ. ಮತ್ತೊಂದು ಬ್ರೇಕಿಂಗ್ ಇದೆ, ಅದನ್ನು ಕೂಡ ನಾವು ಗಮನಿಸೋಣ ಈಗ.